ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳಿದ್ದಾವೆ, ದುಃಖಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಎಲ್ಲವೂ ನಮ್ಮ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ನಾವೀಗ ಅವುಗಳನ್ನು ಅನುಭವಿಸ್ತೀವಿ. ಅವುಗಳಿಂದ ಪಾರಾಗಲಿಕ್ಕೆ ಗುರುವಿನ ಶರಣದಲ್ಲೂ ಬಂದಿದ್ದೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಭಿನ್ನ ಭಿನ್ನವಾದ ಏನಾದರೂ ಸಮಸ್ಯೆಗಳು ಇದ್ದೇ ಇರ್ತವೆ. ಜೀವನದಲ್ಲಿ ಏರಿಳಿತಗಳು ಕಂಡೇ ಕಾಣ್ತೀವಿ ಅಲ್ವಾ? ಅದು ಸಹಜ, ಯಾಕಂದರೆ ಅದು ನಮ್ಮದೇ ಆದ ಪ್ರಾರಬ್ಧ ಕರ್ಮದ ಫಲವಾಗಿರುತ್ತೆ. ಆದರೆ ಅದನ್ನು ಕಳ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯವಿದೆ ಅಂದರೆ ಖಂಡಿತ ಸಾಧ್ಯವಿದೆ. ಒಂದು ಮಾತಿದೆ ಗೊತ್ತಾ, ಸೂಕ್ಷ್ಮದಲ್ಲಿ ಮೋಕ್ಷವನ್ನು ಕಾಣು ಅನ್ನೋ ರೀತಿಲಿ. ಅಂದರೆ ನಾವು ಮಾಡುವ ಒಂದೊಂದು ಸಣ್ಣ ಸಣ್ಣ ಸೇವೆಯೂ ಕೂಡ ನಮ್ಮ ಜೀವನದಲ್ಲಿ ಒಂದು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತಂತೆ. ಹಾಗೆ ಗುರುವು ಬಾಬಾರವರು ಅದಕ್ಕೆ ಹೇಳಿದ್ದು, ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯನ್ನು ಹೊಂದು ಎಲ್ಲರಲ್ಲೂ ಒಳ್ಳೆಯದನ್ನು ಹುಡುಕು, ಒಳ್ಳೆಯದನ್ನು ಬಯಸು, ಒಳ್ಳೆಯದನ್ನು ಮಾಡು ಅಂತ ಹೇಳಿ. ಅಂದರೆ ನಿನಗೆ ಯಾರಾದರೂ ದ್ವೇಷ, ಶತ್ರುತ್ವ ಸಾಧಿಸಿದ್ದಾರೆ ಅಂದರೂ ಕೂಡ ಅಲ್ಲೊಮ್ಮೆ ಅವರನ್ನು ಕ್ಷಮಿಸುವ ಮೂಲಕ ಅವರಲ್ಲಿ ಒಳ್ಳೆಯದನ್ನೇ ಕಾಣು. ಖಂಡಿತ ಅದು ನಿನ್ನ ಕರ್ಮವನ್ನು ವೃದ್ಧಿ ಮಾಡಿಕೊಡುತ್ತೆ. ಅವರ ಕರ್ಮವನ್ನು ಅವರು ಆಗಲೇ ಹಾಕಿಬಿಟ್ಟಿದ್ದಾರೆ ನಿನ್ನ ಮೇಲೆ ದ್ವೇಷ, ಅಸೂಯೆ ಪಟ್ಟು ಅದರ ಮೂಲಕ. ಆದರೆ ನಿನ್ನ ಒಂದು ಸಂಸ್ಕಾರಗಳು, ರೀತಿ, ನೀತಿ, ನಡೆ ಅವುಗಳು ನಿನ್ನ ವ್ಯಕ್ತಿತ್ವವನ್ನು, ನಿನ್ನ ಕರ್ಮವನ್ನು ನಿರ್ಧಾರ ಮಾಡುತ್ತೆ ಅಂತೇಳಿ ಇಲ್ಲಿ ಗುರುವು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ಇಲ್ಲಿ ನಾನು ಹೇಳ್ತಾ ಇರುವ ವಿಚಾರ ಏನಪ್ಪ ಅಂದರೆ, ಒಂದೇ ದಿನದ ಸಂಕಲ್ಪದ ರೂಪದಲ್ಲಿ ನೀವು ಈ ಸೇವೆಯನ್ನು ಮಾಡಿದರೆ ಸಾಕು. ಹೇಳ್ತಾ ಇರುವ ಈ ಪರಿಹಾರವನ್ನು ತಿಂಗಳಿಗೆ ಒಮ್ಮೆ ಮಾಡಿಕೊಂಡ್ರೂ ಸಾಕು. ಆದರೆ ಈ ಅಧಿಕ ಮಾಸದಲ್ಲಿ ಇನ್ನೂ 2 ಗುರುವಾರ ಸಿಗುತ್ತೆ, ನಾಳೆ ಮುಂದಿನ ಗುರುವಾರ. ಆ ಗುರುವಾರದಲ್ಲಿ ಒಂದು ಗುರುವಾರವನ್ನು ಆಯ್ಕೆ ಮಾಡಿಕೊಂಡು ನೀವು ಈ ಸೇವೆಯನ್ನು ಮಾಡಿದ್ರೆ 3 ಪಟ್ಟು, ಅಂದರೆ ಒಂದು ಅಧಿಕ ಮಾಸದಲ್ಲಿ ಮಾಡುವ ಒಂದು ಯಾವುದೇ ರೀತಿ ಒಂದು ಒಳ್ಳೆಯ ಸೇವೆ, ಕರ್ಮ, ಉದ್ದೇಶ ನಮಗೆ 10ರಷ್ಟು ಫಲವನ್ನು ತಂದುಕೊಡುತ್ತೆ. ಅದರ ಫಲ ಇನ್ನೂ ಹೆಚ್ಚಾಗಿ ಸಿಗುತ್ತೆ. ಎಲ್ಲ ಒಂದು ತಿಂಗಳಿಗೆ ಅದರದ್ದೇ ಆದ ಮಹತ್ವ ಇದೆ. ಆದರೆ ಇದೊಂದು ಪುರುಷೋತ್ತಮ ಮಾಸ ಆಗಿರೋದ್ರಿಂದ ಈ ಅಧಿಕ ಮಾಸ 33 ತಿಂಗಳಿಗೊಮ್ಮೆ ಈ ಅಧಿಕ ಮಾಸ ಬರೋದ್ರಿಂದ ಇದರ ಶಕ್ತಿ ತುಂಬಾ ಹೆಚ್ಚಿರುತ್ತೆ. ಈ ಮಾಸದಲ್ಲಿ ಮಾಡಿಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. 33 ಅನ್ನುವ ಸಂಖ್ಯೆ ಗುರುವಿನ ಸಂಖ್ಯೆ. ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಹಿಂದೆನೇ ಮಾಡಿ ಹೇಳಿದ್ದೀನಿ. ಗುರುವಿಗೆ 33 ಸಂಖ್ಯೆ ಅತ್ಯಧಿಕವಾಗಿ ಅಂದರೆ ಪ್ರಿಯ ಅನ್ನೋದಕ್ಕಿಂತ ಆ 33 ಸಂಖ್ಯೆ ಗುರುವಿನ ಸಂಖ್ಯೆ ಆಗಿದೆ. ಈ ಸಂಖ್ಯೆಯಲ್ಲಿ ನೀವು ಮಾಡುವ ಸೇವೆ ಅಂದರೆ ಒಂದು ಸೂಕ್ಷ್ಮ ಸೇವೆಯು ಕೂಡ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವತ್ತಿನ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಕುಟುಂಬದಲ್ಲಿ ಕಲಹ ಇದೆ, ಮನೆಯಲ್ಲಿ ಏನೋ ಒಂದು ರೀತಿಲಿ ಶಾಂತಿ ಇಲ್ಲ, ಅಶಾಂತಿ ಇದೆ, ಮಕ್ಕಳಲ್ಲಿ ಪರಿವರ್ತನೆ ಕಾಣ್ತಾ ಇಲ್ಲ, ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿಲ್ಲ, ಸಂಬಂಧಿಕರು ಯಾವುದೋ ರೀತಿಲಿ ಒಂದು ದ್ವೇಷವನ್ನು, ಅಸೂಯೆಯನ್ನು ನಮ್ಮ ಮೇಲೆ ತೋರ್ತಾ ಇದ್ದಾರೆ, ಇನ್ಯಾವುದೇ ರೀತಿ ಒಂದು ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಬೀರ್ತಾ ಇದೆ, ಆರೋಗ್ಯ ಸರಿ ಇಲ್ಲ, ಮದುವೆ ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ಉತ್ತಮ ಕೆಲಸ ಸಿಗ್ತಾ ಇಲ್ಲ, ನೀವು ಬಯಸಿದ ರೀತಿಯಲ್ಲಿ ಶಾಂತಿಯಾಗಿ ನೆಮ್ಮದಿಯುತವಾಗಿ ಜೀವನ ಸಾಗಿಸಕ್ಕೆ ಆಗ್ತಾ ಇಲ್ಲ ಅಂದವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು. ಎಲ್ಲರೂ ಮಾಡ್ಕೊಳ್ಬೋದು. ಒಟ್ಟಾರೆಯಾಗಿ ನಿಮ್ಮ ಒಳ್ಳೆಯ ಉದ್ದೇಶದ ಒಂದು ಕರ್ಮವನ್ನು ಮುಂದಿಟ್ಕೊಂಡು, ಅಂದರೆ ನೀವು ಏನನ್ನು ಪಡ್ಕೊಳ್ಬೇಕು ಅಂತಿದ್ರೋ ಅದನ್ನು ಪಡ್ಕೊಳ್ಳೋಕ್ಕೆ ಈ ಒಂದು ಸೇವೆಯನ್ನು ಮಾಡ್ಬೋದು. ಇಲ್ಲಿ ಬಾಬಾರವರ ಎದುರಿಗೆ, ಅಂದರೆ ನಿಮ್ಮ ಮನೆಯಲ್ಲಿ ನೀವು ನಾಳೆ ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ತೀರಲ್ಲ, ನಿಮ್ಮ ದೇವರ ಕೋಣೆ ದೊಡ್ಡದಿದೆ ಅಂದರೆ ಬಾಬಾರವರ ಮೂರ್ತಿ ಎದುರು ಇಲ್ಲ ಫೋಟೋದ ಎದುರು ಈ ರೀತಿ ಒಂದು ನಿಮಗೆ ಇಷ್ಟವಾದ ಒಂದು ರಂಗೋಲಿಯನ್ನು ಹಾಕಿ. ಇಲ್ಲ ಅಂದರೆ ಚಿಕ್ಕ 33 ಸಣ್ಣ ಸಣ್ಣ ಹೂಗಳನ್ನು ಬಿಡಿಸುವ ರಂಗೋಲಿ, ಅಂದರೆ ಪಾರಿಜಾತ ರಂಗೋಲಿ ಅಂತಾರಲ್ಲ, ಆ ರಂಗೋಲಿಯನ್ನು ಹಾಕ್ಕೊಳ್ಬೋದು. ಅಂದರೆ 5 ಎಳೆ ಇರುತ್ತೆ, ಸಣ್ಣ ಸಣ್ಣ ಹೂಗಳು, 33 ದೀಪಗಳು ಅದರ ಮೇಲೆ ಕೂರಬೇಕು. ಆ ರೀತಿ ಒಂದು ರಂಗೋಲಿಯನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಅರಿಶಿನ ಕುಂಕುಮದಿಂದ ಆ ಒಂದು ರಂಗೋಲಿಯನ್ನು ಪೂಜಿಸಿ, ಒಂದು ಹೂವನ್ನು ಅದರ ಪಕ್ಕಕ್ಕೆ ಇಟ್ಟು ಈ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ. 33 ಹೂವು ಇಡಬೇಕು, 33 ರಂಗೋಲಿ ಹಾಕ್ಕೊಳ್ಬೇಕು, ಹೂವಿನ ರಂಗೋಲಿ. 33 ದೀಪಗಳನ್ನು ಅದರ ಮೇಲೆ ಇಟ್ಟು 33 ಬತ್ತಿಗಳನ್ನು, ಅಂದರೆ ಜೋಡಿ ಬತ್ತಿಗಳನ್ನು ಪ್ರತಿಯೊಂದು ಹಣತೆಗೂ ಹಾಕಿ ಅದರಲ್ಲಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ತುಂಬಿಸ್ಬೇಕು. ತುಪ್ಪ ತುಂಬಿಸ್ಲಿಕ್ಕೆ ಸಾಧ್ಯ ಆದರೆ ಖಂಡಿತ ಮಾಡಿ. ನೀವು ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೆನ್ನಾಗಿದ್ದೀರಾ ಅಂದರೆ, ಇಲ್ಲ ಅಂದವರು ಕೊಬ್ಬರಿ ಎಣ್ಣೆನೇ ತುಂಬಿಸ್ಬೇಕು. ಅದು ಕೂಡ ಕೊಬ್ಬರಿ ಎಣ್ಣೆ ಪ್ಯಾರಾಚೂಟ್ ಆಗಿರಬಾರ್ದು, ಬೇರೆ ರೀತಿಯಲ್ಲಿ ಇಲ್ಲ ಪ್ಯಾಕೆಟ್ ಆಗಿರ್ಬೋದು, ಇಲ್ಲ ಲೂಸ್ ಆಗಿರ್ಬೋದು, ತಂದು ನೀವು ಆ ಕೊಬ್ಬರಿ ಎಣ್ಣೆನ ಹಾಕಿ ಈ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತೀರಾ ಅಲ್ವಾ. ಅಂದರೆ ನೀವು ಇದನ್ನು ದೇವರ ಕೋಣೆ ಸಣ್ಣದಿದೆ, ನಾನು TV ಹಾಲಲ್ಲಿ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಒಂದು ಶುದ್ಧವಾದ ಕೋಣೆಯನ್ನು ಒರೆಸ್ಕೊಂಡು ಅಲ್ಲಿ ಒಂದು ಮಣೆಯ ಮೇಲೆ ಈ ರೀತಿ ಸಣ್ಣ ಸಣ್ಣ ಹೂಗಳನ್ನು ಬಿಡಿಸಿ ಅದರ ಮೇಲೆ ಅರಿಶಿನ ಕುಂಕುಮ ಹಾಕಿ ಹಣತೆಗಳನ್ನು ಇಟ್ಟು ನೀವು 33 ಹೂಗಳನ್ನು ಅದಕ್ಕೆ ಹಾಕಿ ಅಕ್ಷತೆಯಿಂದ ಅದನ್ನು ಅರ್ಚಿಸುವ ಮೂಲಕ ಪೂಜೆ ಮಾಡಿಕೊಂಡು 33 ಸಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿಕೊಳ್ಳೋದ್ರ ಮೂಲಕ, ಒಂದು ದೀಪವನ್ನು ಬೆಳಗಿಸುವ ಮೂಲಕ ಒಂದು ಸಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಬೇಕು. 2 ಬಾರಿ 3 ಬಾರಿ ಅಂತೇಳಿ 33 ದೀಪಗಳನ್ನು ಬೆಳಗಿಸುವ ರೀತಿಯಲ್ಲಿ 33 ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳುವ ಮೂಲಕ ಆ ದೀಪಗಳನ್ನು ಬೆಳಗಿಸ್ಬೇಕು. ನಂತರ 33 ಸೇವೆಗಳನ್ನು ಮಾಡಬೇಕು. ಆ ಸೇವೆ 3 ಜನ ಮಕ್ಕಳಿಗೆ, ಏನಾದರೂ ಒಂದು ಬಡ ಮಕ್ಕಳಿಗೆ ಏನಾದರೂ ಬಳೆ ಕೊಡಿಸೋದಾಗಿರ್ಬೋದು, ಈ ರೀತಿ ಮಾಡಿ
ಎರಡನೇದು 3 ಜನ ಮಕ್ಕಳಿಗೆ ಪುಸ್ತಕ ಕೊಡಿಸೋದಾಗಿರ್ಬೋದು, 3 ಜನ ಮಕ್ಕಳಿಗೆ ಅನ್ನದಾನದ ಸೇವೆ ಮಾಡೋದಾಗಿರ್ಬೋದು, ನಿರ್ಗತಿಕರಿಗೆ ಮಾಡಿ, ಅಂದರೆ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾಡಿ. ಹಾಗೆ ಇಲ್ಲಿ 3 ರೀತಿಯ ನೈವೇದ್ಯವನ್ನು ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ಅಲ್ಲಿಗೆ 4 ರೀತಿ ಆಯಿತು. 5ನೇದು ನೀರಿನ ದಾನ ಮಾಡಿ, ಹಾಗೆ ಯಾರಿಗಾದರೂ ವಸ್ತ್ರದ ದಾನ ಮಾಡಿ, ಯಾರಿಗಾದರೂ ನಿಮ್ಮ ಮನೆಯ ಹತ್ತಿರ ಇರುವ ಯಾರಿಗಾದರೂ ನಿಮ್ಮ ಅಕ್ಕ ತಂಗಿ ಅಕ್ಕಪಕ್ಕದವರಿಗೆ 3 ಜನ ಮುತ್ತೈದೆಯರಿಗೆ ಕರೆದು ಅವರಿಗೆ ಉಡಿ ತುಂಬುವ, ಅಂದರೆ ಒಂದು ಬ್ಲೌಸ್ ಪೀಸು, ಸ್ವಲ್ಪ ಅಕ್ಕಿ, ವೀಳ್ಯದೆಲೆ 2, ಅಡಿಕೆ 2, ಬಾಳೆಹಣ್ಣು 2, ಈ ರೀತಿ ಬಳೆ 2 ಇಟ್ಟು ಅವರಿಗೆ ಉಡಿ ತುಂಬಿಸಿ ಅರಿಶಿನ ಕುಂಕುಮ ಕೊಟ್ಟು ಈ ರೀತಿ ಕೂಡ ಮಾಡ್ಬೋದು ಸೇವೆಯನ್ನು. ಹಸುವಿಗೆ ನಿಮ್ಮ ಕೈಯಾರೆ 2 ಚಪಾತಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ತುಪ್ಪ ಸವರಿ ಹಸುವಿಗೆ ನೀವು ತಿನ್ನಿಸ್ಬೇಕು. ಈ ರೀತಿ ಕೂಡ ಮಾಡ್ಬೋದು. ನಾಯಿಗೆ ರೊಟ್ಟಿ ಕೊಡೋದಾಗಿರ್ಬೋದು, ಪಕ್ಷಿಗಳಿಗೆ ಧಾನ್ಯ ಕೊಡೋದಾಗಿರ್ಬೋದು. ಯಾರಾದರೂ ತುಂಬ ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ 3 ಬಾರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋದಾಗಿರ್ಬೋದು. ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡೋದಾಗಿರ್ಬೋದು. 3 ಅಧ್ಯಾಯಗಳು, ಸಚ್ಚರಿತ್ರೆಯ 3 ಪುಸ್ತಕಗಳನ್ನು ಯಾರಿಗಾದರೂ ದಾನವಾಗಿ ಕೊಡೋದಾಗಿರ್ಬೋದು. ಬಾಬಾರವರ 3 ಮೂರ್ತಿಗಳನ್ನು ಯಾರಿಗಾದರೂ ದಾನ ಕೊಡೋದಾಗಿರ್ಬೋದು. 3 ಫೋಟೋಗಳನ್ನು ದಾನ ಕೊಡೋದಾಗಿರ್ಬೋದು. ಕಡಲೆಕಾಳನ್ನು ದಾನ ಕೊಡೋದಾಗಿರ್ಬೋದು. ದೇವಸ್ಥಾನಕ್ಕೆ 33 ಜನರಿಗೆ ಊಟದ ವ್ಯವಸ್ಥೆ ಸಾಯಿಬಾಬಾ ಮಂದಿರದಲ್ಲಿ ನಿಮ್ಮ ಕಡೆಯಿಂದ ಮಾಡಿಸೋದಾಗಿರ್ಬೋದು. ಹಾಗೆ 33 ಪ್ರದಕ್ಷಿಣೆಗಳನ್ನು ನೀವು ಹಾಕಬೇಕು ಬಾಬಾರವರಿಗೆ. ಮಂದಿರದಲ್ಲಾದರೂ ಆಯಿತು, ಇಲ್ಲ ನಿಮ್ಮ ಮನೆಯಲ್ಲಿ ಬಾಬಾರವರ ಎದುರಿಗಾದರೂ ಆಯಿತು. ಸಾರಿಯಾಗಿ ಇಂಥದ್ದು ಒಂದು ಸೂಕ್ಷ್ಮವಾದ 33 ಸೇವೆಗಳನ್ನು ನೀವು ಗುರುವಾರದ ಈ 1 ದಿನದ ಸಂಕಲ್ಪದ ಪೂಜೆಯಲ್ಲಿ ಮಾಡಬೇಕು. ಈ ವಾರ ನನಗೆ 33 ಸೇವೆಗಳನ್ನು ಮಾಡಲಿಕ್ಕಾಗಲ್ಲ ಅಂದರೆ ಖಂಡಿತ ನಿಮ್ಮ ಕೈಲಾದರೆ 3 ಸೇವೆಗಳನ್ನು ಕೂಡ ಮಾಡ್ಬೋದು. ನಾನು 33 ಸೇವೆಗಳನ್ನು ಕೂಡ ಮಾಡ್ತೀನಿ. ಆದರೆ ನನಗೆ ಒಂದೇ ದಿನ ಮಾಡಲಿಕ್ಕಾಗಲ್ಲ, ಸಮಯ ಇರುತ್ತಾ ಅಂದರೆ ಖಂಡಿತ ಈ ಗುರುವಾರದಿಂದ ಮುಂದಿನ ಗುರುವಾರದ ಒಳಗೆ ನೀವು 33 ಸೇವೆಗಳನ್ನು ನೀವು ಮಾಡ್ಬೋದು. 8 ದಿನ ಸಮಯ ಇರುತ್ತೆ. ಇಲ್ಲ ನಾಳೆ ಗುರುವಾರ 1 ದಿನ, ಮುಂದಿನ ಗುರುವಾರ 1 ದಿನ ಡಿವೈಡ್ ಮಾಡಿಕೊಂಡು ಕೂಡ ನೀವು 33 ದಾನದ ಸೇವೆಗಳನ್ನು ಸೂಕ್ಷ್ಮವಾಗಿ, ಅಂದರೆ ನಿಮಗೆ ಯಾವುದು ಸಾಧ್ಯವೋ ಅದನ್ನು ಮಾಡಿ. 33 ಮಾಡಲಿಕ್ಕಾಗೋದಿಲ್ವಾ, 3 ಸೇವೆಗಳನ್ನು ನೀವು ಭಗವಂತನಲ್ಲಿ ಗುರುವಿನಲ್ಲಿ ಶರಣಾಗಿ ಖಂಡಿತ ಮಾಡಿ. ಅಂದರೆ ತೋರಿಕೆಯಿಂದಲ್ಲ, ಸೂಕ್ಷ್ಮವಾಗಿ ನೀವು ಈ ರೀತಿಯ ಒಂದು ನಿಮ್ಮ ಕೈಲಾದ ಸೇವೆಗಳನ್ನು ಮಾಡಿದರೆ ಮೋಕ್ಷವನ್ನು ಕಾಣ್ತೀರಾ ಅಂತೇಳಿ ಗುರು ಹೇಳಿದ್ದಾರೆ. ಹಾಗಾಗಿ ಸೂಕ್ಷ್ಮದಲ್ಲಿ ಮೋಕ್ಷವನ್ನು ಕಾಣಿ ಅಂತೇಳಿ ಸ್ವಯಂ ಗುರುವೇ ಹೇಳಿದ್ದಾರೆ. ಹಾಗಾಗಿ ಸಣ್ಣ ಸಣ್ಣ ದಾನದ ಸೇವೆಗಳನ್ನು, ಒಂದು ಇರುವೆಗೆ ಸಕ್ಕರೆ ಆದರೂ ಕೊಡ್ಬೋದು. ಹಾಗೆ ನಿಮ್ಮ ಕೈಲಿ ಏನಾಗುತ್ತೋ ಆ ಸೇವೆಗಳನ್ನು ಮಾಡ್ಬೋದು. ಹಾಗೆ ನಾನು ಇಲ್ಲಿ ಸಾಕಷ್ಟು ತಿಳಿಸಿದ್ದೀನಿ. ನೀವು ಅದಕ್ಕೆ ಇನ್ನೂ ಸ್ವಲ್ಪ ಏನಾದರೂ ಆ್ಯಡ್ ಮಾಡಿಕೊಂಡು ನೀವು 33 ಸೇವೆಗಳನ್ನು ಮಾಡಿ. ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ಏನಾದರೂ ನಿಮ್ಮ ಕೈಲಾದ ಅಡುಗೆಯನ್ನು ಮಾಡ್ಕೊಂಡು ಹೋಗಿ ಎಲ್ಲ ಹಂಚ್ಬೋದು. ಬಡವರಿಗೆ ಬಟ್ಟೆ ಕೊಡಿಸ್ಬೋದು, ಚಪ್ಪಲಿ ಕೊಡಿಸ್ಬೋದು, ಛತ್ರೆ ಕೊಡಿಸ್ಬೋದು. ನಿಮ್ಗೆ ಏನು ಸಾಧ್ಯ ಆಗುತ್ತೋ ಒಬ್ಬೊಬ್ಬರಿಗೆ ನೀವು ಮಾಡ್ತಾ ಹೋಗ್ಬೋದು. ನನಗೆ 33 ಸೇವೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ನಾನು ಏನು ಮಾಡಬೇಕು ಅಂದರೆ 3, 5, 9, 16 ಸೇವೆಗಳನ್ನಾದರೂ ನೀವು ನಿಮ್ಮ ಕೈಯಲ್ಲಿ ನಿಷ್ಠೆಯಿಂದ ಸೂಕ್ಷ್ಮವಾದ ಸೇವೆಯನ್ನು ಮಾಡಿ. ದೊಡ್ಡ ಆಡಂಬರದ ಸೇವೆಯೇ ಮಾಡಬೇಕು ಅಂತ ಏನಿಲ್ಲ, ಅದನ್ನು ಜನಕ್ಕೆ ತೋರಿಸ್ಬೇಕು ಅಂತಲೂ ಏನಿಲ್ಲ, ಭಗವಂತನಿಗೆ ತೋರಿಸಿದರೆ ಸಾಕು. ಅಂದರೆ ಭಗವಂತನಲ್ಲಿ ಶರಣಾಗಿ ಅವನು ಒಪ್ಕೊಳ್ಳೋ ರೀತಿಯಲ್ಲಿ ನೀವು ನಿಷ್ಠೆಯಿಂದ ಮಾಡಿದರೆ ಸಾಕು. ಖಂಡಿತ ಈ ಜಗತ್ತೇ ಅದನ್ನು ಒಪ್ಕೊಳ್ಳೋ ರೀತಿಯಲ್ಲಿ ಭಗವಂತ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಬರುತ್ತೆ ವಿಚಾರ. ಅಂದರೆ ಗುರುವಿಗೆ ನೀವು ಮಾಡುವ ಸೇವೆ ಜಗತ್ತೇ ಮೆಚ್ಚುವ ಹಾಗೆ ಗುರುವು ಮಾಡುವ ಮೂಲಕ ನಿಮ್ಮ ಕೆಲಸ, ಕಾರ್ಯ, ಗೌರವ, ಸ್ಥಾನ, ಮಾನ ನೀವು ಬಯಸಿದ್ದು ಸಿಗುವ ಮೂಲಕ ಗುರು ಜಗತ್ತಿಗೆ ತೋರಿಸ್ತಾರೆ ನಿಮ್ಮ ವ್ಯಕ್ತಿತ್ವವನ್ನು ವಿಶೇಷವಾದ ರೀತಿಯಲ್ಲಿ ಅನ್ನೋದು ಅರ್ಥ ಆಗಿರುತ್ತೆ. ತಿಂಗಳಲ್ಲಿ 1 ಗುರುವಾರ ನೀವು ಮಾಡ್ಕೊಳ್ಬೋದು ಈ ಒಂದು ಸಂಕಲ್ಪದ ಒಂದು ಸೇವೆಯನ್ನು, ಒಂದೇ ದಿನದ ಸೇವೆಯ ಮೂಲಕ. ಪ್ರತಿ ತಿಂಗಳು ಹೀಗೆ 1 ಗುರುವಾರವನ್ನು ಆಯ್ಕೆ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸ್ಕೊಂಡು ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಗುರುವಿನ ನಾಮಸ್ಮರಣೆ ಮಾಡ್ತಾ, ಅವರ ಒಂದು ಮೂರ್ತಿ ಇದೆ, ಫೋಟೋ ಇದೆ ಅಂದರೆ ಅದನ್ನು ಒರೆಸಿ ಇಲ್ಲ ಅಭಿಷೇಕ ಮಾಡಿಕೊಂಡು ಶುದ್ಧವಾಗಿಸಿ ಒಂದು ಕಡೆ ಸ್ಥಾಪಿಸಿ, ಅದರ ಎದುರಿಗೆ ಗುರುವಿನ ಎದುರಿಗೆ ಒಂದು ರಂಗೋಲಿ ಅಂದರೆ ಒಂದು 33 ಹೂಗಳನ್ನು ಅಂದರೆ ರಂಗೋಲಿಯ ಮೂಲಕ ಬಿಡಿಸಿ, ನಂತರ ಅರಿಶಿನ ಕುಂಕುಮ ಹೂವಿಟ್ಟು ಆ ರಂಗೋಲಿಯ ಮೇಲೆ ತುಪ್ಪ ತುಂಬಿದ 2 ಜೋಡಿ ಬತ್ತಿಗಳನ್ನು ಹಾಕಿದ ಹಣತೆಗಳನ್ನು ಇಡಬೇಕು. ಹಣತೆ ಅಂದರೆ ಬಾಬಾರವರಿಗೆ ತುಂಬ ಇಷ್ಟ. ನೀವು 33 ಹಣತೆಗಳನ್ನೇ ತೊಗೊಳ್ಬೇಕು. 33 ಹಣತೆಗಳಿಗೂ 2 ಜೋಡಿ ದೀಪದ ಬತ್ತಿಯನ್ನು ಹಾಕಬೇಕಾಗತ್ತೆ. ಹಾಗೆ ತುಪ್ಪ ಇಲ್ಲವೇ ಕೊಬ್ಬರೆಣ್ಣೆ ಹಾಕಿ ಅದನ್ನು ಅರಿಶಿನ ಕುಂಕುಮ ಹಚ್ಚಿ ಪೂಜಿಸುವ ಮೂಲಕ ಊದ್ಬತ್ತಿ ಅಕ್ಷತೆ ಹಾಕಿ ಅದನ್ನು ಮೊದಲು ಧೂಪ ದೀಪದಿಂದ ಆ ದೀಪಗಳನ್ನು ಪೂಜಿಸಿ, ನಂತರ ಅದನ್ನು ಸಾಯಿ ಬಾಬಾರವರ ಸಾಯಿ ಗಾಯತ್ರಿ ಮಂತ್ರ ಹೇಳ್ತೀನಿ. ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅನ್ನುವ ಈ ಸಾಯಿ ಗಾಯತ್ರಿ ಮಂತ್ರದಿಂದ ಅರ್ಚಿಸುತ್ತಾ ಒಂದೊಂದೇ ದೀಪಗಳನ್ನು ಬೆಳಗಿಸಿ 33 ಹೂಗಳನ್ನು ಇಟ್ಟು ದಿನ ಬಾಬಾರವರಿಗೆ 3 ತರಹದ ನೈವೇದ್ಯವನ್ನು ಮಾಡಿ. ಒಂದು ಬಾಳೆಹಣ್ಣು ನೈವೇದ್ಯ ಮಾಡಿ, ಒಂದು ಹಸಿ ಅಂದರೆ ಕಡಲೆಕಾಳನ್ನು ನೆನೆಸಿ ಹಸಿ ಕಡಲೆಕಾಳು ಬೇಯಿಸಿ ಉಸುಳಿಯನ್ನಾದರೂ ಮಾಡಿ ನೈವೇದ್ಯ ಮಾಡಿ, ಇಲ್ಲ ಹಸಿ ಕಡಲೆಕಾಳನ್ನೇ ನೈವೇದ್ಯ ಮಾಡಿ, ಇನ್ನೇನಾದರೂ ನಿಮ್ಮ ಕೈಲಿ ಇಷ್ಟ ಆದ ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಣೆ ಮಾಡಿ. ನಾನು ಇಲ್ಲಿ ಹೇಳಿದ್ದೀನಿ, ನಿಮಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಬಾಳೆಹಣ್ಣು, ಸಕ್ಕರೆ, ಕಡಲೆ, ಹಸಿ ಕಡಲೆ ನೆನೆಸಿಟ್ಟು ನೀವು ನೈವೇದ್ಯ ಕೊಟ್ಟರು ಆಯಿತು. ಒಂದು ಶುದ್ಧವಾದ ಲೋಟದಲ್ಲಿ ಹಾಲಿಟ್ಟರು ಆಯಿತು.
ಒಟ್ಟಾರೆಯಾಗಿ ಸಮರ್ಪಣೆಯ ಮೂಲಕ ನೀವೇನೇ ಕೊಟ್ಟರು ಭಗವಂತ ಸ್ವೀಕರಿಸ್ತಾರೆ. ಭಕ್ತಿ, ನಿಷ್ಠೆ, ಪ್ರಾಮಾಣಿಕ ಹಾಗೆ ಒಳ್ಳೆಯ ಉದ್ದೇಶ ಮುಖ್ಯ ಆಗಿರುತ್ತೆ. ಹಾಗಾಗಿ ನೀವು ಈ ರೀತಿ ಸೇವೆಯನ್ನು ಮಾಡಿ. ಇದು ತಿಂಗಳಿಗೆ ಒಮ್ಮೆ ಒಂದು ಗುರುವಾರ ಸಂಕಲ್ಪ ಮಾಡಿಕೊಂಡು ಮಾಡುವ ಸೇವೆ ಆಗಿರುತ್ತೆ. ಆದರೆ ಈ ಅಧಿಕ ಮಾಸದಲ್ಲಿ ನಿಮಗೆ 2 ಗುರುವಾರ ಸಿಗುತ್ತೆ. ಹಾಗಾಗಿ ಅಧಿಕ ಮಾಸದಲ್ಲಿ ನಾಳೆ ಗುರುವಾರ ಮತ್ತು ಇನ್ನೊಂದು 10ನೇ ತಾರೀಕು ಗುರುವಾರ ಸಿಗುತ್ತೆ ಅನಿಸುತ್ತೆ. ಆ ಗುರುವಾರ ನೀವು ಮಾಡಿಕೊಂಡ್ರೆ ಇನ್ನೂ ಶ್ರೇಷ್ಠ. ಅಂದರೆ ಅಧಿಕ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಸೇವೆ, ದಾನ, ಧರ್ಮ, ಸಮರ್ಪಣೆ, ಮಂತ್ರ ಜಪ ಎಲ್ಲದಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಹಾಗೆ ಇಲ್ಲಿ ಇನ್ನೊಂದು ವಿಚಾರ, ನನಗೆ 33 ಹಣತೆಗಳನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಅಷ್ಟೊಂದು ಸಮರ್ಥಳಲ್ಲ, ಹಾಗೆ ನನಗೆ ಕಾಲಾವಕಾಶವೂ ಇಲ್ಲ, ಹಾಗೆ ನನಗೆ ಅಲ್ಲಿ ಜಾಗನೂ ಇಲ್ಲ, ಮತ್ತು ನನ್ನ ಹತ್ರ ಹಣತೆಗಳು ಇಲ್ಲ, ನನಗೆ ಅಷ್ಟು ತುಪ್ಪ ಇಲ್ಲ ಕೊಬ್ಬರೆಣ್ಣೆ ವ್ಯವಸ್ಥೆ ಮಾಡಲಿಕ್ಕೂ ಆಗೋದಿಲ್ಲ, ನಾನೇನು ಮಾಡಬೇಕು ಅನ್ನೋದು ಕೆಲವರ ಪ್ರಶ್ನೆ ಆಗಿರುತ್ತೆ ಅಲ್ವಾ. ಇಲ್ಲಿ ನಾನು ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮಾಡಿದರೆ ನಿಮ್ಗೆ ಏನೋ ಒಂದು ರೀತಿ ಖುಷಿ, ಸಮೃದ್ಧಿ, ನೀವು ಬಯಸಿದ್ದೆಲ್ಲ ನಿಮ್ಮ ಮನೆಯಲ್ಲಿ ಬಂದ್ಬಿಡುತ್ತೇನೋ ಅನ್ನೋ ರೀತಿಯಲ್ಲಿ ಆ ದೀಪದ ಬೆಳಕು ನಿಮ್ಮ ಮನೆಯಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ, ಕತ್ತಲೆ, ನಕಾರಾತ್ಮಕ ಭಾವ, ಅಶಾಂತಿ, ಒಬ್ಬರ ಮಧ್ಯೆ ಇರುವ ಒಬ್ಬರ ಜಿಗುಪ್ಸೆ, ಏನೋ ಒಂದು ರೀತಿ ಸಂಬಂಧ ಸರಿ ಇಲ್ಲ, ಇವೆಲ್ಲವನ್ನು ದೂರ ಮಾಡುತ್ತೆ ಆ ಬೆಳಕು. ತುಂಬ ಒಳ್ಳೆಯದು. ಆದರೆ ನನಗೆ ಈ ರೀತಿ ಮಾಡಲಿಕ್ಕೆ ಅವಕಾಶ ಇಲ್ಲ, ನಾನೇನು ಮಾಡಬೇಕು ಅಂದರೆ ಒಂದು ದೊಡ್ಡ ಹಣತೆಯನ್ನು ತಗೊಳ್ಳಿ. ಅದರಲ್ಲಿ ಈಗ ನಿಮಗೆ 33 ಬತ್ತಿಗಳಿರುವ ಒಂದು ಬತ್ತಿಯ ರೆಡಿಮೇಡ್ ಸಿಗುತ್ತೆ. ಯಾವುದೇ ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರು 33 ಬತ್ತಿ ಇರೋ ಒಂದು ಬತ್ತಿ ಕೊಡ್ರಿ ಅಂದರೆ ಕೊಡ್ತಾರೆ. 33 ಇರುತ್ತೆ ಅದರಲ್ಲಿ. ಅದು ಜೋಡಣೆಯಾಗಿ ಒಟ್ಟಿಗೆ ಒಂದು ಕಟ್ಟು ಬರುತ್ತೆ. ಅದನ್ನು ಆ ಹಣತೆಯಲ್ಲಿ ಇಟ್ಟು ಅದಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ ಆ ಒಂದು ಬತ್ತಿಯನ್ನು ಕೂಡ ನೀವು ಬೆಳಗಿಸ್ಬೋದು. ಅಂದರೆ ಬಾಬಾರವರ ಎದುರಿಗೆ ಒಂದು ಮಣೆಯ ಮೇಲೆ ಒಂದು ರಂಗೋಲಿ ಹಾಕ್ಕೊಂಡು ಅದರ ಮೇಲೆ ಅದಕ್ಕೆ ಅರಿಶಿನ ಕುಂಕುಮ, ಒಂದು ಹೂ ಬಿಟ್ಟು, ನಂತರ 33 ಹೂಗಳನ್ನು ಜೋಡಿಸಿ ರಂಗೋಲಿ ಸುತ್ತ, ನಂತರ ಒಂದು ಹಣತೆಯನ್ನು ಮಧ್ಯದಲ್ಲಿ ಇಟ್ಟು ಅದಕ್ಕೆ ಈ ಬತ್ತಿ 33 ಬತ್ತಿಯ ಕಟ್ಟೆ ಸಿಗುತ್ತೆ, ಅದನ್ನು ಇಟ್ಟು ಅದರ ಮೇಲೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಸುರಿದು ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕರಿಸಿ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ನಿಮ್ಮ ಒಂದು ಇಚ್ಛೆಯನ್ನು ಹೇಳಿಕೊಂಡು ಆ ಒಂದು ದೀಪದ ಮೇಲೆ ಹಾಕಿ ಊದ್ಬತ್ತಿಯನ್ನು ಬೆಳಗಿ, ನಂತರ ಸಾಯಿ ಬಾಬಾರವರ ಈ ಸಾಯಿ ಗಾಯತ್ರಿ ಮಂತ್ರ ಹೇಳಿದ್ದೀನಲ್ಲ ಅದನ್ನು 33 ಬಾರಿ ಹೇಳ್ತಾ ಅದನ್ನು ಬೆಳಗಿಸ್ಬೇಕು. ಬೆಳಗಿಸಿದ ನಂತರವೂ ಅದರ ಎದುರಿಗೆ ಕುಳಿತು 33 ಬಾರಿ ಹೇಳ್ತಾನೆ ಇರಿ. ಒಟ್ಟಾರೆಯಾಗಿ ಇಲ್ಲಿ ನಾನು 33 ದೀಪಗಳನ್ನು ಬೆಳಗಿಸುವಾಗ ಒಂದೊಂದೇ ದೀಪಗಳನ್ನು ಬೆಳಗಿಸ್ಬೇಕಾದ್ರೆ ಹೇಳೋದು 33 ಬಾರಿ ನೀವು ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿದ ಹಾಗೆ ಆಗುತ್ತೆ. ಆದರೆ ಇಲ್ಲಿ ಒಂದೇ ಬತ್ತಿ ಅಂದರೆ 33 ಬತ್ತಿಗಳು ಒಂದೇ ಕಟ್ಟಲ್ಲೇ ಇರೋದ್ರಿಂದ ಈ ರೀತಿ ಬೆಳಗಿಸ್ಬೇಕಾದ್ರೆ ನೀವು ಅದನ್ನು ಬೆಳಗಿಸ್ತಾ ಹೇಳ್ತಾ ನಂತರ ಅದರ ಎದುರಿಗೆ ಕೊಡ್ತು 33 ಸಾಯಿ ಗಾಯತ್ರಿ ಮಂತ್ರವನ್ನು 33 ಬಾರಿ ಹೇಳುವುದರ ಮೂಲಕ ನಿಮ್ಮ ಒಂದು ಇಚ್ಛೆಯನ್ನು ಹೇಳ್ಕೊಡೋದ್ರ ಮೂಲಕ ಗುರುವಿನ ಜಪ ಮಾಡಿದಾಗೋ ಆಗುತ್ತೆ. ಈ ರೀತಿ ಕೂಡ ಮಾಡ್ಕೊಳ್ಬೋದು. 2 ವಿಧಾನಗಳನ್ನು ತಿಳಿಸಿದ್ದೀನಿ ನಿಮಗೆ ಅನುಕೂಲ ಆಗಲಿ ಅಂತ. ಹಾಗೆ ಅದೇ ಒಂದು ದೀಪಕ್ಕೆ ನೀವು ಒಂದು ನೈವೇದ್ಯವನ್ನು 3 ರೀತಿಯ ನೈವೇದ್ಯವನ್ನು ಕೊಡ್ಬೋದು. ನಾನು ನೈವೇದ್ಯದ ಬಗ್ಗೆ ಕೂಡ ನಿಮಗೆ ತಿಳಿಸಿದ್ದೀನಿ, ಸುಲಭವಾಗಿ ಮಾಡ್ಕೊಳ್ಬೋದು ಅಂತೇಳಿ. ಆದರೆ 33 ಹೂಗಳನ್ನೇ ನೀವು ಆ ದೀಪದ ಸುತ್ತ, ಒಂದೇ ದೀಪ ಇಟ್ಟರು 33 ಬತ್ತಿಗಳನ್ನು ಹಾಕಿದ್ರು ನೀವು ಅದರ ಸುತ್ತ 33 ಹೂಗಳನ್ನು ಜೋಡಿಸಿ. ಇಲ್ಲಿ ಫೋಟೋದಲ್ಲಿ ತೋರಿಸಿದ್ದೀನಲ್ಲ ಆ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಆಗೋದಿಲ್ಲ, ಸಮಯ ಇಲ್ಲ ಅಷ್ಟು ನಾವು ಸಮರ್ಥರಲ್ಲ, ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ, ಈ ರೀತಿ ಎಲ್ಲ ಏನೇನೋ ಸಮಸ್ಯೆಗಳಿರುತ್ತಲ್ಲ. ಹಾಗಾಗಿ ಬಾಬಾರವರ ಫೋಟೋ ಇಲ್ಲ ಮೂರ್ತಿ ಎದುರು ಒಂದು ಮಣೆ ಇಟ್ಟು, ಮಣೆಯ ಮೇಲೆ ಒಂದು ರಂಗೋಲಿ ಹಾಕಿ ಒಂದೇ ಹಣತೆಯನ್ನು ಇಟ್ಟು ಅದರಲ್ಲಿ 33 ಕಟ್ಟಿನ ಅಂದರೆ ಬತ್ತಿಗಳಿರ್ತದೆ, ಆ ಬತ್ತಿಯ ಒಂದು ಇಟ್ಟು ಅದರ ಮೇಲೆ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆಯನ್ನು ಸುರಿದು ಅದನ್ನು ಸಾಯಿ ಗಾಯತ್ರಿ ಮಂತ್ರದೊಂದಿಗೆ ಬೆಳಗಿಸಿ ಅದರ ಸುತ್ತ 33 ಹೂಗಳನ್ನು ಇಡಿ, ಹಳದಿ ಹೂವುಗಳನ್ನೇ ಇಡಿ. ಹಳದಿ, ಕೆಂಪು, ಬಿಳಿಯ ಬಣ್ಣದ ಹೂಗಳನ್ನು ಇಟ್ಟು ಅದನ್ನು ಪೂಜಿಸಿ ನಂತರ ಅದನ್ನು ಬೆಳಗಿಸಿ. ಈ ರೀತಿ ಕೂಡ ಮಾಡ್ಕೊಳ್ಬೋದು. 2 ರೀತಿಯ ಹೇಳಿದ್ದೀನಿ. ಇದನ್ನು ಅಧಿಕ ಮಾಸದಲ್ಲೂ ಮಾಡಿಕೊಂಡ್ರೆ ತುಂಬ ಶ್ರೇಷ್ಠ. ಅಂದರೆ 33 ತಿಂಗಳಿಗೊಮ್ಮೆ ಈ ಅಧಿಕ ಮಾಸ ಬರುತ್ತೆ, ತುಂಬ ಶ್ರೇಷ್ಠ. ಗುರುವಿಗೆ ಈ ಸಂಖ್ಯೆ ಕೂಡ ಇಷ್ಟ. ಹಾಗೆ ಅಧಿಕ ಮಾಸದ ಸಂಖ್ಯೆ ಕೂಡ 33 ಆಗಿರುತ್ತೆ. 2 ಕೂಡ ಇಲ್ಲಿ ನಿಮಗೆ ತುಂಬ ಒಂದು ಸೌಭಾಗ್ಯವನ್ನು ತಂದುಕೊಡುತ್ತೆ. ಮಾಡ್ಕೊಳ್ಳಿ. ನನಗೆ ಆಗಲಿಲ್ಲ, ನಾನು ತಿಂಗಳಿಗೊಮ್ಮೆ ಮಾಡ್ತೀನಿ. 12 ತಿಂಗಳು ಇರುತ್ತಲ್ವ ವರ್ಷದಲ್ಲಿ, ಆ 12 ತಿಂಗಳಲ್ಲಿ ನಾನು ಒಂದೊಂದು ದಿನ ಸಂಕಲ್ಪ ಮಾಡಿ ಈ ರೀತಿ ನಾನು ಮಾಡ್ತೀನಿ ತಿಂಗಳಿಗೊಮ್ಮೆ ಅಂದರೆ ಖಂಡಿತ ಈ ಸಂಕಲ್ಪವನ್ನು ಒಂದು ತಿಂಗಳಿಗೊಮ್ಮೆ ನೀವು ಮಾಡಿ. ಒಂದು ದಿನ ಖಂಡಿತ ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ರೀತಿ ಅಭಿವೃದ್ಧಿ ಕಾಣುತ್ತೆ, ನೆಮ್ಮದಿ ಕಾಣುತ್ತೆ, ಆರೋಗ್ಯ ಸುಧಾರಿಸುತ್ತೆ, ಮನೆಯ ಪರಿಸ್ಥಿತಿಗಳು ಬದಲಾಗ್ತವೆ ಅನ್ನೋದು ನೀವೇ ಚಮತ್ಕಾರದ ಮೂಲ ಅರ್ಥಕೊಳ್ತೀರಾ. ಹಾಗೆ ಅದರ ಜೊತೆಗೆ ಭಗವಂತನ ಅಂದರೆ ಗುರುವಿನ ಸಾಕ್ಷಾತ್ಕಾರ ಕನಸಿನಲ್ಲಿ ನಿಮಗೆ ಖಂಡಿತ ಸಿಗುತ್ತೆ. ಸಂಪರ್ಕಕ್ಕೆ ಹೋಗ್ತೀರಾ ನೀವು. ಅಷ್ಟರ ಮಟ್ಟಿಗೆ ಈ ಒಂದು ಸಂಕಲ್ಪದ ಸೇವೆ, ಒಂದು ದಿನದ ಸಂಕಲ್ಪದ ಸೇವೆ ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತೆ. ಪ್ರತಿ ಬಾರಿಯೂ ಹಣತೆ ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ಒಂದು ಬಾರಿ ತಂದಿಟ್ಕೊಂಡ್ರೆ ನೀವು ಅದನ್ನೇ ಪ್ರತಿ ತಿಂಗಳು ಬಳಸ್ಬೋದು. ಒಂದು ದಿನ ಬೆಳಗಿಸಿದ ಮೇಲೆ ಮಾರನೇ ದಿನ ಅದನ್ನು ಕ್ಲೀನಾಗಿ ಸ್ವಚ್ಛಗೊಳಿಸಿ ಒಂದು ಕಡೆ ಎತ್ತಿಟ್ಕೊಂಡ್ಬಿಡಿ. ಮೊದಲಿಗೆ ಶುರು ಮಾಡಬೇಕಾದ್ರೆ ಹೊಸ ಹಣತೆನೇ ತರಬೇಕಂದ್ರೆ ಹಾಗೇನಿಲ್ಲ. ನಿಮ್ಮ ಹತ್ರ ಈಗಾಗಲೇ 33 ಹಣತೆಗಳು ಇದ್ದಾವೆ ಅಂದರೆ ಅವುಗಳನ್ನು ತೊಳೆದು ಸ್ವಚ್ಛಗೊಳಿಸಿ ಒಣಗಿಸಿ ಒಂದು ಸಂಕಲ್ಪ ಮಾಡಲಿಕ್ಕೆ, ಒಂದು ದಿನದ ಸೇವೆ ಮಾಡಲಿಕ್ಕೆ ಎತ್ತಿಟ್ಕೊಂಡ್ಬಿಡಿ. ಇಲ್ಲ ನಾನು ಹೊಸದಾಗಿ ತಂದು ಶುರು ಮಾಡ್ತೀನಿ ಅಂದರೆ ತಂದ್ಕೊಡಿ. ಅದನ್ನು ವರ್ಷ ಪೂರ್ತಿ ಎಷ್ಟು ವರ್ಷ ಬರುತ್ತೋ ಅಷ್ಟು ವರ್ಷ ಆರಾಮಾಗಿ ಬಳಸ್ಬೋದು. ಅದನ್ನು ಬೆಳಗಿಸಿದ ನಂತರ ಕ್ಲೀನಾಗಿ ಸ್ವಚ್ಛಗೊಳಿಸಿ ಎತ್ತಿಟ್ಕೊಳ್ತಾ ಹೋಗಿ.
ಆರೋಗ್ಯ ಸರಿಯಾಗಬೇಕು, ಸಂತಾನ ಆಗಬೇಕು, ಮದುವೆ ಆಗಬೇಕು, ಕೆಲಸ ಸಿಗಬೇಕು, ಹಾಗೆ ಯಾರಿಗೋ ಒಳ್ಳೇದಾಗಬೇಕು, ಅವರಿಗೋಸ್ಕರ ಮಾಡ್ಬೋದಾ, ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ, ಯಾರಿಗೋಸ್ಕರನಾದರೂ ನಾವು ಮಾಡ್ಬೋದಾ, ಓದಿನ ವಿಚಾರಕ್ಕೆ ಮಾಡ್ಬೋದಾ ಅಂದರೆ ಖಂಡಿತ ನಿಮ್ಮ ಸಂಕಲ್ಪ ಏನಿರುತ್ತೋ, ಆಸೆ ಇಚ್ಛೆ ಅದನ್ನು ಗುರುವಿನ ಮುಂದೆ ಇಟ್ಟು ಸಮರ್ಪಣೆಯಾಗಿ ಈ ಒಂದು ದಿನದ ಸಂಕಲ್ಪದ ಸೇವೆಯನ್ನು, ದೀಪದ ಸೇವೆಯನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆ ಆಗುತ್ತೆ. ನೀವೇ ನನಗೆ ತಿಳಿಸ್ತೀರಾ. ಅಷ್ಟರ ಮಟ್ಟಿಗೆ ಇದು ನಿಮ್ಮ ಜೀವನದ ಮೇಲೆ ಒಂದು ನೆಮ್ಮದಿಯ ಪರಿಣಾಮ ಖಂಡಿತ ಬೀರುತ್ತೆ. ಈ ವಿಡಿಯೋ 2-3 ಸರಿ ನೋಡಿ, ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದರೆ ಕಮೆಂಟಲ್ಲಿ ಮತ್ತೆ ಪದೇ ಅದು ಯಾವಾಗ ಮಾಡಬೇಕು, ಹೀಗೆ ಹಾಗೆ ಅಂತ ಕೇಳ್ತಾ ಇರ್ತೀರಲ್ಲ, 1-2 ಸರಿ ನಿಧಾನವಾಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಈ ಸೇವೆಯನ್ನು 33 ದಿನ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ಬೋದು. ದಿನನಿತ್ಯ 33 ದೀಪಗಳನ್ನು ಇದೇ ರೀತಿ ಬೆಳಗಿಸಿ 33 ಹೂವಿಟ್ಟು ಪೂಜೆ ಮಾಡಿ ಈ ರೀತಿಯಾಗಿ 33 ದಿನಗಳ ಸಂಕಲ್ಪದ ರೀತಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಅದು ಇನ್ನೂ ಅಧಿಕ ಫಲ ಅಂದರೆ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೆ ನಿಮ್ಮ ಸಮರ್ಪಣೆಗೆ ಅನುಸಾರವಾಗಿ. ಆದರೆ ಅದು ಕಷ್ಟ ಆಗುತ್ತೆ, ಮಧ್ಯೆ ಊರಿಗೆ ಹೋಗೋದು, ಇಲ್ಲ ಡೇಟ್ ಆಗೋದು, ಇಲ್ಲ ಏನಾದರೂ ಸಮಸ್ಯೆ, ಈ ರೀತಿ ಹಾಗೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಒಂದು ದಿನದ ಸಂಕಲ್ಪದ ರೀತಿಯಲ್ಲಿ ಹೇಳಿದ್ದೀನಿ. 33 ದೀಪಗಳನ್ನು ಬೆಳಗಿಸಿದ್ರೆ ಉತ್ತಮ. ಆಗಿಲ್ಲ ಅಂದರೆ ಒಂದೇ ಹಣತೆಯಲ್ಲಿ 33 ಬತ್ತಿಯ ಕಟ್ಟೆ ಸಿಗುತ್ತೆ, ರೆಡಿಮೇಡೇ ಸಿಗುತ್ತೆ ಈಗ. ಅದನ್ನು ತಂದು ಇಟ್ಟು ಆ ರೀತಿ ಕೂಡ ನೀವು ಒಂದು ದೀಪದಲ್ಲಿ 33 ಹಣತೆಗಳನ್ನು ಇಟ್ಟು ಬೆಳಗಿಸುವ ಮೂಲಕ ನೀವು ಈ ಸೇವೆಯನ್ನು ಮಾಡ್ಬೋದು. ನಾನಿಲ್ಲಿ ಎಲ್ಲ ಒಂದು ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆ ಕೊಟ್ಟಿದ್ದೀನಿ ಅಲ್ವಾ, ನಿಮಗೆ ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಇನ್ನೊಮ್ಮೆ ಶಾರ್ಟಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಇಲ್ಲ 12 ಗಂಟೆ ಮಧ್ಯಾಹ್ನದಲ್ಲಿ ಒಂದು ಆರತಿ ಆಗುತ್ತೆ, ಸಂಜೆ ಗೋಧೂಳಿ ಲಗ್ನದಲ್ಲಿ, ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಬಾಬಾರವರಿಗೆ ಆರತಿ ಆಗುತ್ತೆ. ಈ 4 ಸಮಯಗಳಲ್ಲಿ ನೀವು ಯಾವಾಗಲಾದರೂ ಮಾಡ್ಕೊಳ್ಬಹುದು, ತೊಂದರೆ ಏನಿಲ್ಲ. ನಿಮ್ಮ ಅನುಕೂಲ, ಶ್ರದ್ಧಾ ಭಕ್ತಿಗೆ ಭಗವಂತ ಒಲಿಯೋದು. ಹಾಗಾಗಿ ಈ 4 ಸಮಯದಲ್ಲಿ ನಿಮ್ಗೆ ಯಾವ ಸಮಯ ಒಳ್ಳೆಯದು ಅನಿಸುತ್ತೆ ಒಂದೇ ಸಮಯದಲ್ಲಿ ಮಾಡ್ತಾ ಬನ್ನಿ. 33 ದಿನ ಕಂಟಿನ್ಯೂಸ್ ಆಗಿ 33 ದೀಪಗಳನ್ನು ಬೆಳಗಿಸೋದು ಕಷ್ಟ ಆಗುತ್ತೆ, ಅಸಾಧ್ಯ ಕೂಡ ಅನಿಸುತ್ತೆ. ಹಾಗಾಗಿ ಅದು ಒಂದು ಸೇವೆನೇ ಆಗಿರುತ್ತೆ, ಆದರೆ ಆ ರೀತಿ ಮಾಡೋಕ್ಕೆ ಕಷ್ಟ, ಡೇಟ್ ಆಗೋದು, ಊರಿಗೆ ಹೋಗೋದು, ಅದು ಇದು ಇರುತ್ತೆ, ಅದು ಸಾಧ್ಯ ಇಲ್ಲ. ಹಾಗಾಗಿ ಈ 2 ಪರಿಹಾರಗಳು ನಿಮಗೆ ತುಂಬ ಒಳ್ಳೆಯದು ಅಂತೇಳಿ ಅನಿಸುತ್ತೆ. 2ರಲ್ಲಿ ಯಾವುದು ನಿಮಗೆ ಒಳ್ಳೆಯದು ಅದನ್ನು ಸೂಕ್ತವಾದದ್ದನ್ನು ಆಯ್ಕೆ ಮಾಡಿಕೊಂಡು ನಾಳೆಯಿಂದಲೇ ಶುರು ಮಾಡಿದರೆ ಒಳ್ಳೆಯದು. ನಾಳೆ ಒಂದು ಗುರುವಾರ ಸಿಗುತ್ತೆ, ಅಧಿಕ ಮಾಸದಲ್ಲಿ ಸಿಗುತ್ತೆ. ಹಾಗಾಗಿ ನೀವು 33 ದೀಪಗಳ ಒಂದು ದಿನದ ಸೇವೆಯ ಸಂಕಲ್ಪವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಇಚ್ಛೆಯನ್ನು ಭಗವಂತನಲ್ಲಿ ಇಟ್ಟು ನೀವು ಸಾಯಿ ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಈ ಒಂದು ಸೇವೆಯನ್ನು ಮಾಡಿ. ನಂತರ ಇನ್ನೊಂದು ಗುರುವಾರ ಸಿಗುತ್ತೆ, ಮುಂದಿನ ಗುರುವಾರ, ಆವಾಗಲೂ ಮಾಡಿ. ನಿಮ್ಗೆ ಯಾವಾಗ ಒಟ್ಟಾರೆಯಾಗಿ ನಾನು ಹೇಳಿದ್ದು, ಈಗ ಅಧಿಕ ಮಾಸದಲ್ಲಿ 2 ಗುರುವಾರ ಸಿಗುತ್ತೆ. ನೀವು ವರ್ಷಕ್ಕೆ 12 ಒಂದು ತಿಂಗಳು ಸಿಗುತ್ತೆ ಅಂದರೆ ಅದರಲ್ಲಿ ತಿಂಗಳಿಗೆ 1 ಗುರುವಾರನ ಆಯ್ಕೆ ಮಾಡಿಕೊಂಡು ಮಾಡ್ಬೋದು. 33 ಹಣತೆಗಳನ್ನು ಬೆಳಗಿಸಿದಾಗಲೂ 33 ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು. ಒಂದೇ ಹಣತೆಯಲ್ಲಿ 33 ಬತ್ತಿಗಳನ್ನು ಹಾಕಿ ನೀವು ಬೆಳಗಿಸುವಾಗಲೂ 33 ಬಾರಿನೇ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು. ನೆನ್ಪಿಟ್ಕೊಳ್ಳಿ, 3 ರೀತಿಯ ನೈವೇದ್ಯವನ್ನು ಮಾಡಬೇಕು, 33 ಹೂಗಳನ್ನು ಇಡಬೇಕು. ನಾನು ಇಲ್ಲಿ ಫೋಟೋದಲ್ಲಿ ತೋರಿಸಿದ್ದೀನಲ್ಲ, ಆ ರೀತಿ ಬೆಳಗಿಸಿದ್ರೆ ತುಂಬ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇಲ್ಲಿ ತೋರಿಸಿದ್ದೀನಿ. ಹಾಗೆ ಈ ಗುರುವಾರ ನೀವು ಒಂದು ದಿನದ ಸಂಕಲ್ಪದ ರೀತಿಯಲ್ಲಿ ಮಾಡಿದ್ರಿ ಅಂದರೆ 33 ಸೇವೆ, ದಾನದ ಸೇವೆನ ಇವತ್ತೇ ಕೂಡ ಮಾಡ್ಬೋದು. ಇಲ್ಲಾಂದರೆ 8 ದಿನ ಮುಂದಿನ ಗುರುವಾರ ಬರೋದ್ರೊಳಗೂ ಆ ಸೇವೆಯನ್ನು ಮುಗಿಸಿ, ಅಂದರೆ ಒಂದೇ ದಿನದಲ್ಲಿ 33 ದಾನಗಳನ್ನು ಕೊಡೋದು ಕಷ್ಟ ಆಗುತ್ತೆ. ಅಂದರೆ ಕಷ್ಟ ಏನಿಲ್ಲ, ಒಬ್ಬೊಬ್ಬರನ್ನೇ ಆಯ್ಕೆ ಮಾಡಿಕೊಂಡು ಒಬ್ಬರಿಗೆ, ಅಂದರೆ ಈಗ ನೀವು 3 ಜನಕ್ಕೆ ಉಡಿ ಕೊಟ್ರಿ ಅಂದರೆ ಅಲ್ಲಿ 3 ಆಯಿತು ಅಲ್ವಾ, 3 ಮಕ್ಕಳಿಗೆ ಬಳೆ ಕೊಟ್ರಿ ಅಂದರೆ 6 ಆಯಿತು, 3 ಮಕ್ಕಳಿಗೆ ಎಕ್ಸಸೈಸ್ ಕೊಟ್ರಿ ಅಂದರೆ ಅಲ್ಲಿಗೆ 9 ಆಯಿತು, 3 ಮಕ್ಕಳಿಗೆ ಪೆನ್ ಕೊಟ್ರಿ ಅಂದರೆ ಅಲ್ಲಿಗೇನಾಯಿತು 12 ಆಯಿತು, 3 ಮಕ್ಕಳಿಗೆ ನೀವು ಒಂದು ಹೂ ಕೊಟ್ರಿ ಅಂದರೆ ಏನಾಯಿತು 15 ಆಯಿತು, 3 ಮಕ್ಕಳಿಗೆ ಒಂದು ಏನಾದರೂ ಅವರಿಗೆ ಇಷ್ಟ ಆಗಿರೋದು ಒಂದು ಸಿಹಿ ತಿಂಡಿ ಕೊಟ್ರಿ ಅಂದರೆ 18 ಆಯಿತು ಅಲ್ವಾ. ಹೀಗೆ ಮಕ್ಕಳಿಗೆ, ದೊಡ್ಡವರಿಗೆ ಈ ರೀತಿ, ಅಂದರೆ ಅದರ ಅವಶ್ಯಕತೆ ಇರಬೇಕು ಅಂಥವರಿಗೆ ದಾನ ಮಾಡಿ. ಇಲ್ಲ ಅಂದರೆ 33 ಜನರಿಗೆ ಸಾಯಿಬಾಬಾರವರ ದೇವಸ್ಥಾನದಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು ಕೂಡ ಅದು ಕೂಡ ಬರುತ್ತೆ. ಅದು ಒಂದೇ ದಿನದ ಸಂಕಲ್ಪದ ರೀತಿಯಲ್ಲಿ ಮುಗಿದು ಹೋಗುತ್ತೆ. ನೀವು ಏನನ್ನಾದರೂ ಆಯ್ಕೆ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾನು ಹೇಳಿದ್ನಲ್ಲ, ಒಂದಿಷ್ಟು ಮಕ್ಕಳನ್ನ 3 ಜನ ಅಂಥೇಳಿ, ಅದರಲ್ಲಿ ನೀವು 3 ಪ್ರಾಣಿಗೆ ಚಪಾತಿ ಮಾಡಿ ಬೆಲ್ಲ ಹಾಕಿ ಒಂದು ತುಪ್ಪ ಸವರಿ ತಿನ್ನಿಸಿದ್ರು ಅಂದರೆ ಅದು ಕೂಡ 3 ಕೌಂಟಿಂಗ್ ಬರುತ್ತೆ. ಈ ರೀತಿ 3 ನಾಯಿಗಳಿಗೆ ದಾನ ಮಾಡಿದ್ರೆ ಅಂದರೆ ಅದು ಕೂಡ ಕೌಂಟಿಂಗ್ ಬರುತ್ತೆ. ಹಾಗೆ 10 ಪಕ್ಷಿಗಳಿರುವ ಜಾಗದಲ್ಲೂ ಕೂಡ ನೀವು ಹೋಗಿ ಕಾಳು ಕಡಿ ಹಾಕಿದರೂ ಕೂಡ ಅದಿಷ್ಟು ಕೌಂಟಿಂಗ್ ಬರುತ್ತೆ ಸ್ನೇಹಿತರೆ. ಈ ರೀತಿ ಕೂಡ ನೀವು ಮಾಡ್ಬೋದು. ನಾನು ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲ ಆಗೋ ರೀತಿಲಿ ನಿಮಗೆ ತಿಳಿಸಿದ್ದೀನಿ. ಅಂದರೆ ಅದರ ಅರ್ಥ ನೀವು ಇದರಿಂದ ವಂಚಿತರಾಗಬಾರ್ದು, ಇದು ಕಷ್ಟ, ಇಲ್ಲ ನನ್ನಿಂದ ಆಗೋಲ್ಲ ಅನ್ನೋ ರೀತಿಲಿ ಅದರಿಂದ ಹಿಂದೆ ಸರಿಬಾರ್ದು. ನೀವು ಮಾಡಬೇಕಪ್ಪ, ಹಾಗಾಗಿ ನೀವು ಮಾಡಬೇಕು, ನಿಮಗೆ ಒಳ್ಳೆಯದಾಗಬೇಕು, ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಆಗಬೇಕು. ಹಿಂದೆ ಏನು ಮಾಡಿದ್ದೀರಾ, ಮುಂದೆ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ, ಆದರೆ ಈಗ ವರ್ತಮಾನದಲ್ಲಿ ಅಂದರೆ ನಿಮ್ಮ ಕ್ರಿಯಾಮಣ ಕರ್ಮವನ್ನು ನೀವೆಷ್ಟು ಶುದ್ಧವಾಗಿ
ಪರಿಶುದ್ಧವಾಗಿ ಇಟ್ಕೊಳ್ತೀರ ಅಷ್ಟೇ ನಿಮ್ಮ ಭವಿಷ್ಯ ಸುಂದರವಾಗುತ್ತೆ. ಹಾಗೆ ಹಿಂದಿನ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಂಡು ದೋಷರಹಿತರಾಗ್ತೀರಾ ಅನ್ನೋದು ನನ್ನ ಆಸೆ ಆಗಿರುತ್ತೆ. ಹಾಗಾಗಿ ಈ ರೀತಿ ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದೀನಿ. ಖಂಡಿತ ಇದು ನಿಮಗೆ ಇಷ್ಟ ಆಗಿದೆ. ಬೇರೆಯವ್ರಿಗೂ ಕೂಡ ಇದನ್ನು ಹೇಳಿದರೆ ಅವರು ಕಷ್ಟವನ್ನು ಪಾರು ಮಾಡ್ಕೊಳ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ ಇದ್ದರೆ ಶೇರ್ ಮಾಡಿ. ಹಾಗೆ ನಿಮಗೆ ಏನೇ ಸಂದೇಹ ಇದ್ದರೂ ಇದನ್ನು 2 ಸಾರಿ ವಿಡಿಯೋ ನೋಡಿ ಎಲ್ಲವನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಹಣತೆ ಮತ್ತೆ ತೊಳೆದು ಎತ್ತಿಟ್ಕೊಂಬಿಡಿ, ಒಣಗಿಸಿ. ಪ್ರತಿ ತಿಂಗಳು ಅದೇ ಹಣತೆಯನ್ನು ಬಳಸ್ಬೋದು. ಒಡೆದು ಹೋದರೆ ಮಾತ್ರ ಹಣತೆಯನ್ನು ಎಕ್ಸ್ಚೇಂಜ್ ಮಾಡಿ ಅಷ್ಟೇ. ಹಾಗಾದರೆ ನಂಬಿಕೆ ಇಟ್ಟು ಸೂಕ್ಷ್ಮದಲ್ಲಿ ಮೋಕ್ಷವನ್ನು ಕಾಣುವ ಗುರುವಿನ ಸೇವೆಯನ್ನು ಮಾಡ್ತೀರಾ ಅಂಥೇಳಿ ನಂಬಿದ್ದೀನಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.